ಇದ್ದಕ್ಕಿದ್ದಂತೆ ಕೆಳಹೊಟ್ಟೆಯ ಬಲಭಾಗದಲ್ಲಿ ಶುರುವಾಗುವ ದಿಢೀರ್ ನೋವು ಬಹುತೇಕ ಅಪೆಂಡಿಕ್ಸ್ನ ಮೊದಲ ಗುರುತಾಗಿರುತ್ತೆ. ಹೀಗೆ ಶುರುವಾದ ನೋವು ನಿಂತರೂ ಕೂತರೂ ಒಂದೆರಡು ಹೆಜ್ಜೆ ನಡೆದರೂ ಬಿಡದೆ ನರಕ ಸದೃಶ ನೋವು ಉಂಟು ಮಾಡುತ್ತೆ. ಆ ನಿಟ್ಟಿನಲ್ಲಿ ಅಪೆಂಡಿಕ್ಸ್ ಆದಾಗ ಆರಂಭಿಕ ಅವಧಿಯಲ್ಲಿ ಆಹಾರ ಪಥ್ಯದ ಮೂಲಕವೇ ಅಪೆಂಡಿಕ್ಸ್ನ ನೋವು ನಿವಾರಿಸಿಕೊಳ್ಳಬಹುದಾದ ಪರಿಸ್ಥಿತಿ ಇದ್ದಾಗ ನಾವೀಗ ಹೇಳಲಿರೋ ಈ ಆಹಾರಗಳು ಅಸಾಧ್ಯ ನೋವಿನ ಯಾತನೆಯಿಂದ ಮುಕ್ತಿ ಹೊಂದಲು ಸಹಕರಿಸುತ್ತವೆ. ಅಪೆಂಡಿಕ್ಸ್ ಇದ್ದಾಗ ಈ ವೇಳೆ ವೈದ್ಯರು ಶಸ್ತ್ರಚಿಕಿತ್ಸೆಗೆ ಸೂಚಿಸುವರು ಮತ್ತು ಅಪೆಂಡಿಕ್ಸ್ ತೆಗಿಬೇಕು ಅಂತ ಹೇಳ್ತಾರೆ. ಅಲ್ಲದೆ ಒಂದು ಸಲ ಇದು ಪತ್ತೆಯಾದರೆ ಅಪೆಂಡಿಕ್ಸ್ ಗ್ರಂಥಿಯ ಉರಿಯೂತವನ್ನ ಕೆಲವೊಂದು ನೈಸರ್ಗಿಕ ಮನೆಮದ್ದುಗಳಿಂದ ನಿವಾರಣೆ ಮಾಡಬಹುದು. ಆದರೆ ಇದು ತೀವ್ರ ಪರಿಸ್ಥಿತಿಗೆ ತಲುಪಿರಬಾರದು. ಆರಂಭಿಕ ಹಂತದಲ್ಲಿದ್ದಾಗ ಕೆಲವು ಬಗೆಯ ಆಹಾರಗಳಿಂದ ನೋವಿನ ನಿವಾರಣೆ ಸಾಧ್ಯ. ಅದೇ ರೀತಿ ಅಪೆಂಡಿಕ್ಸ್ ನಿವಾರಣೆ ಮಾಡಲು ಇರುವ ಕೆಲವು ನೈಸರ್ಗಿಕ ವಿಧಾನಗಳ ಬಗ್ಗೆ ಇಲ್ಲಿದೆ ಮಾಹಿತಿ. ಮೊದಲಿಗೆ ಶುಂಠಿ. ಉರಿಯೂತ ಶಮನಕಾರಿ ಗುಣ ಹೊಂದಿರುವಂತಹ ಶುಂಠಿಯನ್ನ ಸಾಂಪ್ರದಾಯಿಕವಾಗಿ ಹೊಟ್ಟೆಯ ಉರಿಯೂತದ ಸಮಸ್ಯೆಗೆ ಬಳಸಲಾಗುತ್ತೆ. ಶುಂಠಿಯ ಗಿಡದ ಬೇರಿನಲ್ಲಿ 6-ಡೆಂಜುರೋಲ್ ಎನ್ನುವ ಅಂಶ ಇದೆ. ಸಂಶೋಧನೆ ಮಾಡಿದ ವೇಳೆ ಈ ಅಂಶ ಗಡ್ಡೆಯ ಕೋಶಗಳ ಉರಿಯೂತ ನಿವಾರಣೆ ಮಾಡುತ್ತೆ ಅಂತ ತಿಳಿದು ಬಂದಿದೆ. ಅಪೆಂಡಿಕ್ಸ್ ನೋವಿನ ವೇಳೆ ರೋಗಿಗಳಲ್ಲಿ ಕಂಡುಬರುವಂತಹ ವಾಂತಿ ಮತ್ತು ವಾಕರಿಕೆ ನಿವಾರಣೆಗೆ ಶುಂಠಿಯು ತುಂಬಾನೇ ಪರಿಣಾಮಕಾರಿ. ಶುಂಠಿ ತುಂಡುಗಳು ಅಥವಾ ಇದರ ರಸ ಕುಡಿದ್ರೆ ಆಗ ದೇಹದಲ್ಲಿನ ಉರಿಯೂತ ಕಡಿಮೆಯಾಗಿ ನೋವು ಶಮನವಾಗುತ್ತೆ. ಮಜ್ಜಿಗೆ. ಅಪೆಂಡಿಕ್ಸ್ ನೋವಿಗೆ ತುಂಬಾನೇ ಸುಲಭ ಹಾಗೂ ಸಾಮಾನ್ಯವಾಗಿ ಸಿಗುವ ಔಷಧಿ ಇದು. ಕೊತ್ತಂಬರಿ, ಪುದೀನ ಎಲೆಗಳು, ತುರಿದ ಸೌತೆಕಾಯಿ, ತುರಿದ ಶುಂಠಿ ಹಾಕೊಂಡು ತಯಾರಿಸಿದ ಮಜ್ಜಿಗೆ ಉತ್ತಮ ಪರಿಣಾಮ ಬೀರುವ ತಾಜಾತನ ಉಂಟು ಮಾಡುವ ಪಾನೀಯ. ದಿನಕ್ಕೆ 1 ಲೋಟ ಮಜ್ಜಿಗೆ ಸೇವಿಸಿದ್ರೆ ಅದರಿಂದ ಜೀರ್ಣಕ್ರಿಯೆ ವ್ಯವಸ್ಥೆಗೆ ತುಂಬಾನೇ ಸಹಕಾರಿ. ಜೇನುತುಪ್ಪ ಮತ್ತು ಲಿಂಬೆ. ಮಲಬದ್ಧತೆಯು ಅಪೆಂಡಿಕ್ಸ್ಗೆ ಬಹುದೊಡ್ಡ ಕಾರಣ ಅಂತ ಹೇಳಲಾಗುತ್ತೆ. ಜೇನುತುಪ್ಪ ಮತ್ತು ಲಿಂಬೆ ರಸ ಮಲಬದ್ಧತೆ ಸುಧಾರಣೆ ಮಾಡುತ್ತೆ. ಕರುಳಿನ ಕ್ರಿಯೆ ಇದರಿಂದ ಸರಾಗವಾಗುತ್ತೆ. ಇದರಿಂದ ಅಪೆಂಡಿಕ್ಸ್ ನೋವಿಗೆ ಶಮನ ಸಿಗುತ್ತೆ. 1 ಲೋಟ ಬಿಸಿನೀರಿಗೆ ಜೇನುತುಪ್ಪ, ಲಿಂಬೆ ರಸ ಹಾಕಿ ಕುಡಿಯಿರಿ. ಇದು ಕರುಳಿನ ಅನಿಯಮಿತ ಚಲನೆಯ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ. ಹೆಸರುಬೇಳೆ. ಹೆಸರುಬೇಳೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ. ಇದರಿಂದಾಗಿ ಇದು ಹೊಟ್ಟೆಯ ನೋವನ್ನ ಶಮನ ಮಾಡುತ್ತೆ. ಪ್ರತಿನಿತ್ಯ 1 ಚಮಚ ಹೆಸರುಬೇಳೆಯನ್ನ ರಾತ್ರಿ ವೇಳೆ ನೀರಿನಲ್ಲಿ ನೆನೆಸಿಟ್ಟು ಹಾಗೆ ಅಥವಾ ಬೇಯಿಸಿ ಸೇವಿಸಬೇಕು. ಇದು ವೈದ್ಯರು ಮತ್ತು ಆಹಾರ ತಜ್ಞರು ನೀಡುವ ಸಲಹೆ. ದಿನದಲ್ಲಿ 3 ಸಲ ನೀವು ಹೀಗೆ ಮಾಡಿದ್ರೆ ಉತ್ತಮ ಫಲಿತಾಂಶ ಸಿಗುತ್ತೆ. ತರಕಾರಿ ಜ್ಯೂಸ್. ಅಪೆಂಡಿಕ್ಸ್ನಿಂದ ಬಳಲ್ತಾ ಇರುವ ಜನ ಸಾಮಾನ್ಯವಾಗಿ ನಾರಿನ ಅಂಶ ಅಧಿಕವಾಗಿರುವಂತಹ ಆಹಾರ ಸೇವನೆ ಮಾಡಿ ಜೀರ್ಣಕ್ರಿಯೆ ವ್ಯವಸ್ಥೆ ಸರಿಯಾಗುವಂತೆ ನೋಡಿಕೊಳ್ಬೇಕು. ಕ್ಯಾರೆಟ್, ಸೌತೆಕಾಯಿ, ಬೀಟ್ರೂಟ್, ಮೂಲಂಗಿ, ಬಸಳೆಯಲ್ಲಿ ಉನ್ನತ ಮಟ್ಟದ ನಾರಿನ ಅಂಶ ಇದೆ. ಇದು ನೋವು ನಿವಾರಣೆ ಮಾಡುತ್ತೆ. ರಕ್ತವನ್ನ ನಿರ್ವಿಷಗೊಳಿಸುವುದರ ಜೊತೆಗೆ ಸೋಂಕಿನ ವಿರುದ್ಧ ಹೋರಾಡುವುದು, ಜೀರ್ಣಕ್ರಿಯೆಯನ್ನ ಸರಾಗ ಮಾಡುತ್ತೆ. ನಿಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ತರಕಾರಿ ಜ್ಯೂಸ್ ಸೇರಿಸಿಕೊಂಡು ಅಪೆಂಡಿಕ್ಸ್ ನೋವಿನಿಂದ ಮುಕ್ತಿ ಪಡೆಯಬಹುದು. ಮೆಂತೆಕಾಳುಗಳು. ಅಪೆಂಡಿಕ್ಸ್ನ ನೋವನ್ನ ನೈಸರ್ಗಿಕವಾಗಿ ನಿವಾರಣೆ ಮಾಡಲು ಮೆಂತೆಕಾಳು ತುಂಬಾನೇ ಪರಿಣಾಮಕಾರಿ. ಇದರಲ್ಲಿ ಕೆಲವು ಆಂಟಿ ಆಕ್ಸಿಡೆಂಟ್ಗಳಾಗಿರುವಂತಹ ಫ್ಲಾವನಾಯ್ಡ್, ಆಲ್ಕಲಾಯ್ಡ್, ಸಾಫೋನಿನ್ಸ್ಗಳಿವೆ. ಇದರಲ್ಲಿ ಉನ್ನತ ಮಟ್ಟದ ನಾರಿನಂಶ ಮತ್ತು ಆಹಾರದ ವಿಷವನ್ನ ಬಂಧಿಸುವ ಮೂಲಕವಾಗಿ ಕರುಳಿನ ಹೊರ ಪದರದಲ್ಲಿ ರಕ್ಷಣೆ ಮಾಡುತ್ತೆ. ಇದರಿಂದಾಗಿ ಇದು ಅಪೆಂಡಿಕ್ಸ್ನ ಕೀವು ನಿರ್ಮಾಣವನ್ನ ತಡೆಯುತ್ತೆ, ನೋವನ್ನ ನಿವಾರಿಸುತ್ತೆ. 30 ನಿಮಿಷಗಳ ಕಾಲ ಮೆಂತೆ ಕಾಳನ್ನ ಕುದಿಸಿ ಮತ್ತು ಈ ನೀರನ್ನ ಸೋಸಿಕೊಂಡು ತಣ್ಣಗಾದ ಬಳಿಕ ಕುಡಿಯಿರಿ. ತುಳಸಿ. ತುಳಸಿಯಲ್ಲಿ ಹಲವಾರು ಔಷಧೀಯ ಗುಣಗಳಿವೆ. ಇದು ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಮಲಬದ್ಧತೆಯನ್ನ ಇದೇ ವೇಳೆ ನಿವಾರಣೆ ಮಾಡುತ್ತೆ. ತುಳಸಿಯನ್ನ ಗ್ರೀನ್ ಟೀಗೆ ಹಾಕಿ ಕುಡಿಯಬಹುದು. ಮೊಸರಿನೊಂದಿಗೆ ಹಾಕಿಕೊಂಡು ನೀವು ಸೇವಿಸಬಹುದು. ಪುದೀನ ಎಲೆಗಳು. ಪುದೀನ ಎಲೆಗಳಲ್ಲಿರುವ ತಂಪು ಗುಣಗಳ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿದೆ. ಇದು ಗ್ಯಾಸ್ ನಿವಾರಣೆ ಮಾಡುವುದು, ಜೀರ್ಣಕ್ರಿಯೆಯನ್ನ ನೈಸರ್ಗಿಕವಾಗಿ ಆಗುವಂತೆ ಮಾಡುತ್ತೆ. ಅಪೆಂಡಿಕ್ಸ್ನ ನೋವು ನಿವಾರಣೆ ಮಾಡುವುದಕ್ಕೆ ಬಿಸಿ ನೀರಿನಲ್ಲಿ 4-5 ಪುದೀನ ಎಲೆಗಳನ್ನ ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿಕೊಂಡು ಕುಡಿಯಿರಿ. ಗ್ರೀನ್ ಟೀ. ಆಂಟಿ ಆಕ್ಸಿಡೆಂಟ್, ಉರಿಯೂತ ಶಮನಕಾರಿ ಗುಣ ಇರುವಂತಹ ಗ್ರೀನ್ ಟೀ ಅಪೆಂಡಿಕ್ಸ್ನಿಂದ ಬರುವ ನೋವಿಗೆ ನೈಸರ್ಗಿಕವಾಗಿ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ.
ಬೆಳ್ಳುಳ್ಳಿ. ಅಪೆಂಡಿಕ್ಸ್ಗೆ ಬೆಳ್ಳುಳ್ಳಿ ಒಳ್ಳೆಯ ಮನೆಮದ್ದು. ಇದರಲ್ಲಿರುವಂತಹ ಉರಿಯೂತ ಶಮನಕಾರಿ ಗುಣ ನೋವು ನಿವಾರಣೆ ಮಾಡುತ್ತೆ. ಬಿಸಿ ನೀರಿಗೆ ಜಜ್ಜಿರುವ ಬೆಳ್ಳುಳ್ಳಿ ಎಸಳುಗಳನ್ನ ಹಾಕಿ ಪ್ರತಿನಿತ್ಯ ಬೆಳಗ್ಗೆ ಕುಡಿಯಿರಿ. ಅರಿಶಿಣ. ನೈಸರ್ಗಿಕವಾಗಿ ಉರಿಯೂತ ಶಮನಕಾರಿ ಗುಣ ಹೊಂದಿರುವ ಅರಿಶಿಣ ಅಪೆಂಡಿಕ್ಸ್ನ ಉರಿಯೂತವನ್ನ ನಿವಾರಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಉತ್ತಮ ಫಲಿತಾಂಶಕ್ಕಾಗಿ ಅರಿಶಿಣ ಹುಡಿಯನ್ನ ಶುಂಠಿ ಮತ್ತು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಿ. ಈ ಆಹಾರ ಕ್ರಮ ಅಪೆಂಡಿಕ್ಸ್ ನೋವು ನಿವಾರಕವಾಗಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಆದರೆ ಇದೇ ಅಂತಿಮ ಮದ್ದಲ್ಲ ಅನ್ನೋದು ನೆನಪಿರಲಿ. ತಜ್ಞ ವೈದ್ಯರನ್ನ ತಪ್ಪದೇ ಭೇಟಿ ಮಾಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.